ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಉಳಿವಿಗೆ ರೈತರು ಒಬ್ಬರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಟ್ಟಡವಿಲ್ಲದೆ ಮುಚ್ಚುವ ಹಂತದಲ್ಲಿದ್ದ ಶಾಲೆಗೆ ರೈತನಿಂದ ಮರುಜೀವ ನೀಡಲಾಗಿದೆ. ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯನ್ನ ನಿರ್ಮಾಣ ಮಾಡಿ ರೈತ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಗುಬ್ಬಿ ತಾಲೂಕಿನ ಚಿಕ್ಕಚೆಂಗಾವಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ನಿರ್ಮಾಣವನ್ನ ಮಾಡಲಾಗಿದೆ. ಚಿಕ್ಕಚೆಂಗಾವಿ ಗ್ರಾಮದ ರೈತ ಸಿ.ಕೆ. ಪ್ರಕಾಶ್ ರಿಂದ ಶಾಲೆಯ ನಿರ್ಮಾಣವನ್ನ ಮಾಡಲಾಗಿರುವಂತದ್ದು. 15 ರಿಂದ 20 ಲಕ್ಷ ಹಣವನ್ನ ಖರ್ಚು ಮಾಡಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಿಸಿದ್ದಾರೆ. ಕಟ್ಟಡಕ್ಕೆ ತಮ್ಮದೇ ನಿವೇಶನವನ್ನ ದಾನವನ್ನಾಗಿಯೂ ಕೂಡ ಸಿ.ಕೆ. ಪ್ರಕಾಶ್ ನೀಡಿದ್ದಾರೆ. ಸುಸಜ್ಜಿತ ಶಾಲೆ ಕಟ್ಟಡ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಿದ್ದಾರೆ. ಕಟ್ಟಡದ ಉದ್ಘಾಟನೆಯನ್ನ ಸಿದ್ಧಲಿಂಗ ಶ್ರೀಗಳು ನೆರವೇರಿಸಿದ್ದಾರೆ. ಶಾಲಾ ಆವರಣದಲ್ಲಿ ಗಿಡ ನೆಡೋದ್ರ ಮೂಲಕ ಶಾಸಕ ಶ್ರೀನಿವಾಸ್ ಚಾಲನೆಯನ್ನ ನೀಡಿದ್ದಾರೆ. ರೈತ ಸಿ.ಕೆ. ಪ್ರಕಾಶ್ ಅವರ ಕಾರ್ಯಕ್ಕೆ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಅಧಿಕಾರಿಗಳಿಂದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲಾಗಿದೆ. ಸಿ.ಕೆ. ಪ್ರಕಾಶ್ ಅವರ ಕಾರ್ಯಕ್ಕೆ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ಇನ್ನು ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀನಿವಾಸ್, ಮಾಜಿ ಶಾಸಕ ಮಸಾಲೆ ಜಯರಾಮ್, ಶಿಕ್ಷಣಾಧಿಕಾರಿಗಳು ಭಾಗಿಯಾಗಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿಗಳಾದಂಥ ಆತ್ಮೀಯರು ಆದಂಥ ಗೋವಿಂದಪ್ಪ ಅವರೇ, ನಮ್ಮ ಹಿರಿಯ ಆತ್ಮೀಯರು ಹಾಗೂ ಸಿಕ್ಕಿದೆ. ನಮ್ಮ ನೀವು ಬರಬೇಕು ಫಂಕ್ಷನ್ಗೆ, ನನ್ನ ಅನಿಸಿಕೆ ಎಲ್ಲ ಕಡೆ ಜನ ಬರ್ಬೋದು ಅಂತ. ಹೆಂಗಾಗಿದೆ ಎಷ್ಟೋ ಜನ ಅವರನ್ನು ಮಾತಾಡ್ತಾರೆ. ಈಗ ಎಲ್ಲ ಅನುಮಾನ ಇವೆಲ್ಲ ಹೋಗಿದ್ದು ಏನೋ ಮಾಡಿರ್ಕೊಂಡು ವೀಕ್ಷು ಬೇರೆ ಒಳ್ಳೆ ರಾಷ್ಟ್ರವಿದೆ. ಸೊ ಅಡ್ಮಿಷನ್ ಆಗ್ತಿದೆ. ಈಗ ಮುಕ್ಸಾಗದಲ್ಲಿ ಬರ್ತಾರೆ, ಕಾಲೋನಿ ಬರ್ತಾರೆ, ತರ್ಚಿಬಳೆ ಬರ್ತಾರೆ, ಸೊ ಎಸ್ ಸಿ ಇದೆ, ಇದೆ,